ಮತ್ತೊಮ್ಮೆ ನನ್ನ ಕೊಲಿಗ್ ಪ್ರಶಾಂತ್ ಮತ್ತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಎಷ್ಟು ಪೊಲಿಟಿಕಲ್ ಇಂಪಾರ್ಟೆನ್ಸು ರಾಹುಲ್ ಗಾಂಧಿ ಅವರ ಜೊತೆಗಿನ ಭೇಟಿಗೆ? ಕಾಂಗ್ರೆಸ್ ಒಳವಲಯದಲ್ಲಿ ಜೋರು ಚರ್ಚೆ. ರಾಹುಲ್ ಗಾಂಧಿ ಅವರಿಗೆ ಅಧಿಕಾರ ಹಸ್ತಾಂತರ ಅದು ಇದು ಅಷ್ಟು ಮನಸ್ಸಿಲ್ಲ. ಪ್ರಿಯಾಂಕಾ ಗಾಂಧಿಗೆ ಸೋನಿಯಾ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಆಲೋಚನೆ ಇದೆ ಅಂತ. ಅದಿತ್ತು ಇದು ಈಗ ನೋಡಿ, ಹಾರ್ಸಸ್ ಮೌತಿಂದ ಈಗ ರಾಹುಲ್ ಗಾಂಧಿ ಏನು ಯಾರಿಗೆ ಹೇಳಿರಲಿಕ್ಕಿಲ್ಲ. ಹೌದು. ಪ್ರಿಯಾಂಕಾ ಗಾಂಧಿನೂ ಯಾರು ಪಾಲಿಟಿಕ್ಸ್ನಲ್ಲಿ ಈ ರೀತಿ ಚರ್ಚೆ ನಡೀತಾ ಇರುತ್ತೆ. ಈಗ ಮೋದಿ ಅಮಿತ್ ಶಾ ಬಗ್ಗೆನೂ ನಾವು ಈ ರೀತಿ ಚರ್ಚೆಗಳನ್ನು ನೋಡಿದ್ದೀವಿ. ಬಟ್ ವಾಟ್ ಮ್ಯಾಟರ್ಸ್ ಈಸ್ ಡಿ ಕೆ ಶಿವಕುಮಾರ್ ಪದೇ ಪದೇ ದಿಲ್ಲಿಗೆ ಹೋಗಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಿದ್ದಾರೋ, ಹೈಕಮಾಂಡನ್ನು ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೋ. ಅವ್ರದ್ದೊಂದು ಅಕ್ಟೋಬರ್ 31 ಡೆಡ್ಲೈನ್ ಇದೆ. ಎಸ್, ಆ ದೃಷ್ಟಿಕೋನದಿಂದ ಡಿ ಕೆ ಶಿವಕುಮಾರರ ದಿಲ್ಲಿ ಭೇಟಿಗಳು ಸಾಕಷ್ಟು ಕುತೂಹಲವನ್ನು ರಾಜಕಾರಣದಲ್ಲಿ ಕೆರಳಿಸ್ತಾ ಇವೆ. ಮತ್ತು ಡಿ ಕೆ ಶಿವಕುಮಾರ್ ಹೇಳಿದ್ದನ್ನು ಹೈಕಮಾಂಡ್ ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಇಡೀ ಇದರಲ್ಲಿ ಏನು ಅಂತಂದರೆ, ನೀವು ಡಿ ಕೆ ಶಿವಕುಮಾರ್ ಹೇಳಿದ್ದನ್ನು ಹೈಕಮಾಂಡ್ ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ಹೈಕಮಾಂಡ್ಗೆ ಮುಜುಗರ ತರ್ತಕ್ಕಂಥ ರೀತಿಯಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರು ಒಂದು ಈಗ ನೋಡಿ, ಈಗ ಹನಿ ಟ್ರ್ಯಾಪ್ನ ಒಂದು ಪ್ರಕರಣ ಇದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ವಿ ಡೋಂಟ್ ನೋ. ಈಗ ಅದು ಎಲ್ಲಿಗೆ ಹೋಗಿ ತಲುಪುತ್ತೆ, ಆದರೆ ಆರೋಪಗಳು ಗಂಭೀರವಾಗಿವೆ. ಹೀಗಿರುವಾಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಣದ ಏನೊಂದು ತಿಕ್ಕಾಟ ಇದೆ, ಅದು ದಿಲ್ಲಿ ಅದನ್ನು ಹೆಂಗೆ ಪರ್ಸೀವ್ ಮಾಡುತ್ತೆ, ದಿಲ್ಲಿ ಇದರ ಬಗ್ಗೆ ಏನು ಅಂತಿಮವಾಗಿ ಶರ ಬರೆಯುತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅಭಿಪ್ರಾಯ ಏನು, ಸೋನಿಯಾ ಗಾಂಧಿ ಅಭಿಪ್ರಾಯ ಏನು, ಪ್ರಿಯಾಂಕಾ ಗಾಂಧಿ ಅಭಿಪ್ರಾಯ ಏನು? ಕಾಂಗ್ರೆಸ್ನಲ್ಲಿ ಕೊನೆಗೆ ಮ್ಯಾಟರ್ ಆಗೋದು ಈ ಮೂವರ ಅಭಿಪ್ರಾಯ. ಹೌದು. ಇವರಲ್ಲಿ ಒಟ್ಟಾಭಿಪ್ರಾಯ ಬಂದರೆ ಅಧಿಕಾರ ಹಸ್ತಾಂತರ ನಡಿಬೋದು. ಅವರಲ್ಲಿ ಒಟ್ಟಾಭಿಪ್ರಾಯ ಬರದೇ ಇದ್ದರೆ ರಾಜಸ್ಥಾನದ ರೀತಿಯಲ್ಲಾಗುತ್ತೆ. ಯಾಕಂದರೆ ರಾಜಸ್ಥಾನದಲ್ಲಿ ಏನಾಗಿತ್ತು, ಪ್ರಿಯಾಂಕಾ ಗಾಂಧಿ ವಾಂಟೆಡ್ ಸಚಿನ್ ಪೈಲಟ್ ಟು ಬಿಕಮ್ ಚೀಫ್ ಮಿನಿಸ್ಟರ್. ಆದರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅಶೋಕ್ ಗೆಹ್ಲೋಟ್ರನ್ನು ಬಿಟ್ಕೊಡ್ಲಿಕ್ಕೆ ಒಪ್ತಾ ಇರಲಿಲ್ಲ. ಕೊನೆಗೆ ಅಶೋಕ್ ಗೆಹ್ಲೋಟೇ ಉಲ್ಟಾ ರೆಬೆಲ್ ಆಗಿಬಿಟ್ರು. ನಾನು ಅಧ್ಯಕ್ಷ ಆಗಲ್ಲ, ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ, ನೀವು ಹೆಂಗೆ ತೆಗಿತೀರಿ ನೋಡಿ, ನನ್ನ ಬಳಿ MLAs ಇದ್ದಾರೆ ಅಂತ ಹೇಳಿದರು. ಮಧ್ಯಪ್ರದೇಶದಲ್ಲೂ ಇದೇ ರೀತಿ ಒಮ್ಮತಕ್ಕೆ ಬರಲಿಕ್ಕೆ ಸಾಧ್ಯ ಆಗದೆ ಇದ್ದಾಗ ಜ್ಯೋತಿರಾದಿತ್ಯ ಸಿಂಧಿಯಾಗ ಅನ್ನಿಸ್ತು, ನನಗೇನಿಲ್ಲಿ ಫ್ಯೂಚರ್ ಇಲ್ಲ. ನನ್ನ ಅಜ್ಜಿ ಇದ್ದರು, ನನ್ನ ತಂದೆ ಬಿಟ್ಟು ಬಂದಿದ್ದರು, ಜನಸಂಘದಿಂದ ಕಾಂಗ್ರೆಸ್ಸಿಗೆ ಬಂದಿದ್ದರು, ನಾನು ವಾಪಸ್ BJPಗೆ ಹೋಗ್ತಿದ್ದೀನಿ ಅಂತ ಅವ್ರು ವಾಪಸ್ ಹೋಗ್ಬಿಟ್ರು. ಅಲ್ಲಿ ಕಮಲ್ನಾಥ್ರನ್ನು ಕೂಡ, ಕಮಲ್ನಾಥ್ ಬಗ್ಗೆ ಮತ್ತು ಜ್ಯೋತಿರಾದಿತ್ಯ ಸಿಂಧಿಯಾ ಇಬ್ಬರೂ ಆತ್ಮೀಯರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಗಾಂಧಿ ಕುಟುಂಬಕ್ಕೆ ಒಮ್ಮತ ಅಭಿಪ್ರಾಯಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಕರ್ನಾಟಕದಲ್ಲಿ ಅದು ಸಾಧ್ಯ ಆಗುತ್ತಾ? ಸಾಧ್ಯ ಆದರೆ ಅಧಿಕಾರ ಹಸ್ತಾಂತರಕ್ಕೆ ಹೋದರೆ ಸಿದ್ದರಾಮಯ್ಯನವರು ಎಷ್ಟು ಹಂತಕ್ಕೆ ಮುಂದೆ ಹೋಗ್ಲಿಕ್ಕೆ ರೆಡಿ ಇದ್ದಾರೆ. ಆದರೆ ಅದರ ಝಲಕ್ ನನಗೆ ಇವತ್ತು ಸದನದಲ್ಲಿ ಅನಿಸಿದ್ದು ಅಜಿತ್, ನೋಡಿ, ಪೊಲಿಟಿಕಲ್ ಫೈಟ್ಗಳು ನಡೀತಾನೆ ಇರ್ತವೆ. ಯಾವುದೇ ರಾಜಕೀಯ ಪಕ್ಷದಲ್ಲಿ ಪೊಲಿಟಿಕಲ್ ಫೈಟ್ಗಳು ನಡೀತಾ ಇರ್ತವೆ. ಬಟ್ ಇಫ್ ಇಟ್ ಗೋಸ್ ಅಗ್ಲಿ, ಈ ಹನಿ ಟ್ರ್ಯಾಪ್ ಇವೆಲ್ಲ ಏನಿಲ್ಲ, ಇಫ್ ಇಟ್ ಇಸ್ ಗೋಸ್ ಅಗ್ಲಿ, ಇಟ್ ವಿಲ್ ಬಿ ಎ ಪರ್ಸ್ನಲ್ ಥಿಂಗ್. ಕರೆಕ್ಟ್. ಆ ಪರ್ಸ್ನಲ್ ವಿಚಾರಗಳು ಎಲ್ಲಿ ಮಟ್ಟಿಗೆ ರಾಜಕಾರಣವನ್ನು ತೆಗೆದುಕೊಂಡು ಹೋಗ್ತವೆ, ಎಷ್ಟು ವೈರುಧ್ಯಗಳನ್ನು ನಿರ್ಮಾಣ ಮಾಡ್ತವೆ ಅಂತಕ್ಕಂಥದ್ದನ್ನು ನಾವೀಗ ಕೂತು ಕನ್ವೆನ್ಷನಲ್ ಪೊಲಿಟಿಕಲ್ ವಿಸ್ಡಮ್ಮಿಂದ ಊಹಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ನನಗೆ ಅನಿಸುತ್ತೆ ಅಜಿತ್. ಎಸ್, ಥಿಂಗ್ಸ್ ಕ್ಯಾನ್ ಗೆಟ್ ಅಗ್ಲಿ, ಹಂಗೆ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.